ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಸೆಕೆಂಡ್ ಪ್ರೋಮೋ ಬಂದಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಂಗೆನೆ ಟಾಸ್ಕ್ ನ ಕೊಟ್ಟಿದ್ದಾರೆ. ಎರಡು ಟಾಸ್ಕ್ ನ ಕಂಬೈನ್ ಮಾಡ್ಬಿಟ್ಟು ಒಂದೇ ಟಾಸ್ಕ್ ಅನ್ನೋ ತರ ಪೋರ್ಟ್ರೇ ಮಾಡಿದ್ದಾರೆ. ಆಡಿಯನ್ಸ್ಗೆ ಎಷ್ಟೋ ಜನಕ್ಕೆ ಅರ್ಥನೇ ಆಗಿರಲ್ಲ ಅಂತ ಅನ್ಸುತ್ತೆ. ಪ್ರೋಮೋನ ರಿವರ್ಸ್ 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 ನಾನು ಅದ್ರದ್ದು ಎಷ್ಟು ಸಲ ನೋಡೋದ್ನೋ ಗೊತ್ತಿಲ್ಲ. ನಿನ್ನೆ ಎಪಿಸೋಡ್ ಎಂಡಿಂಗ್ ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತು ಧನ್ರಾಜ್ ಅವರು ವಿನ್ ಆಗಿದ್ರು ಅಂತ. ಯಾಕಂದ್ರೆ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಏನ್ ಬರುತ್ತೆ ಅದರಲ್ಲಿ ಫಸ್ಟ್ ಧನ್ರಾಜು, ಭಾವ್ಯ, ತ್ರಿವಿಕ್ರಮ, ಮೋಕ್ಷಿತ್ ಅವರಿದ್ರು. ಮೋಕ್ಷಿತ್ ಅವರು ಲೀಸ್ಟ್ ಅಲ್ಲಿ ಇದ್ರು. ಸೊ ಈ ಒಂದು ಟಾಸ್ಕ್ ಅಲ್ಲಿ ಧನ್ರಾಜ್ ಅವರು ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ರಜತ್ ಅವರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಗೌತಮಿ ಅವ್ರಿಗೆ ಅವಕಾಶ ಸಿಕ್ಕಿದೆ, ಮೋಕ್ಷಿತ್ ಅವ್ರಿಗೆ ಅವಕಾಶ ಸಿಕ್ಕಿದೆ, ಮತ್ತೆ ನಮ್ಮ ಮಂಜಣ್ಣಗೆ ಅವಕಾಶ ಸಿಕ್ಕಿದೆ. ಆ ಟಾಸ್ಕ್ ಏನು ಎತ್ತ ಎಲ್ಲಾನು ಕೂಡ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಏನಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಿಂಗೆ ಬ್ಯಾಲೆನ್ಸಿಂಗ್ ಮಾಡೋದನ್ನ ಹಾಕಿರ್ತಾರೆ. ಬೇಗ ಬೇಗ ಸ್ವಿಮ್ಮಿಂಗ್ ಪೂಲ್ಗೆ ಆರಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಹಿಂಗೆ ಜೋಡಿಸ್ಬೇಕು. ಜೋಡಿಸಿದಾದ್ಮೇಲೆ ಅದನ್ನ ಸಮವಾಗಿ ನಿಲ್ಲಿಸ್ಬೇಕು. ಅವ್ರು ಬ್ಯಾಲೆನ್ಸ್ ಮಾಡ್ತಾ ಇಷ್ಟು ಸೆಕೆಂಡ್ಸ್ ಅಂತ ಇಷ್ಟು ಆಂಗಲ್ ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಅದನ್ನ ನಿಲ್ಲಿಸ್ಬೇಕು. ಆ ತರ ಯಾರು ನಿಲ್ಲಿಸ್ತಾರೆ ಅವರು ಈ ಟಾಸ್ಕ್ ನ ವಿನ್ನರ್ ಆಗ್ತಾರೆ. ಈ ಒಂದು ಟಾಸ್ಕ್ ನ ನೋಡಿದಾಗ ಒಂದು ಕ್ಲಿಯರ್ ಪಿಕ್ಚರ್ ನಮ್ಗೆ ಗೊತ್ತಾಗೋದು ಐದರ್ ಮೋಕ್ಷಿತ ಗೆದ್ದಿರ್ತಾರೆ, ಇಲ್ಲ ಅಂದ್ರೆ ಧನ್ರಾಜ್ ಅವ್ರು ಗೆದ್ದಿರ್ತಾರೆ ಅಂತ. ಬಟ್ ಆಚೆ ನ್ಯೂಸ್ ಏನಪ್ಪಾ ಇದೆ ಅಂದ್ರೆ ಮೋಕ್ಷಿತ್ ಅವರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಬಚಾವ್ ಆಗಿದ್ದಾರೆ ಅನ್ನೋದು. ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಮೋಕ್ಷಿತ್ ಅವರು ಬಚಾವ್ ಆಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಫಸ್ಟ್ ಟಾಸ್ಕ್ ಏನ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅದರಲ್ಲಿ ಮೋಕ್ಷಿತ್ ಅವರೇನೆ ಗೆದ್ದಿದ್ದಾರೆ ಅನ್ನೋದು. ಸೊ ಮೋಕ್ಷಿತ್ ಅವರು ಗೆದ್ದಿರೋದ್ರಿಂದ ಅವರಿಗೆ ಸೆಕೆಂಡ್ ಟಾಸ್ಕ್ ಏನಿರುತ್ತೆ ಅದನ್ನ ಆಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಲ್ಲೂ ಕೂಡ ಮೋಕ್ಷಿತ್ ಅವರು ಒಂದು ಗುಡ್ ಮೂವ್ ಮಾಡಿದ್ದಾರೆ ಅಂತಾನೆ ನನ್ಗೆ ಅನ್ನಿಸ್ತು. ಇದೇ ಆಗಿರೋದು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಫಸ್ಟ್ ಟಾಸ್ಕ್ ಅಲ್ಲಿ ಇಬ್ರು ಆಡ್ತಾ ಇದ್ದಾರೆ. ಸೆಕೆಂಡ್ ಟಾಸ್ಕ್ ಅಲ್ಲಿ ಆಡ್ತಿರೋರೇನೆ. ಅವ್ರು ಯಾರು ಅಂದ್ರೆ ಮೋಕ್ಷಿತ್ ಅವರು ಮತ್ತೆ ಧನರಾಜ್ ಅವರು. ಇವರಿಬ್ರಲ್ಲಿ ಯಾರಾದ್ರೂ ಒಬ್ರೇನೆ ಗೆದ್ದಿರಕ್ಕೆ ಸಾಧ್ಯ ಈ ಟಾಸ್ಕ್ ನ. ಯಾಕಂದ್ರೆ ಸೆಕೆಂಡ್ ಟಾಸ್ಕ್ ಅಲ್ಲೂ ಕೂಡ ಅವರೇ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಮೋಕ್ಷಿತ್ ಅವರು ಡಬಲ್ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಏನ್ ನಡೀತಾ ಇದೆ ಅದರಿಂದ ಬಚಾವ್ ಕೂಡ ಆಗಿದಾರಂತೆ. ಸೊ ಬಚಾವ್ ಆಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಎರಡೂ ಟಾಸ್ಕ್ ಅಲ್ಲೂ ಕೂಡ ಮೋಕ್ಷಿತ್ ಅವರೇನೆ ಗೆದ್ದಿರೋದು. ಮತ್ತೆ ನಿನ್ನೆ ಒಂದು ಆಟದಲ್ಲಿ ಏನ್ ನಡೀತೋ ಆಲ್ರೆಡಿ ಅವ್ರ ಹತ್ರ ಒಂದು 150 ಪಾಯಿಂಟ್ ಇತ್ತು. ಮತ್ತೆ ಧನು ಅವ್ರ ಹತ್ರನೂ ಕೂಡ ಪಾಯಿಂಟ್ ಇರೋದ್ರಿಂದ ನಮಗೆ ಅರ್ಥ ಆಗೋದು ಇವರಿಬ್ಬರಲ್ಲೇನೆ ಟಫ್ ಕಾಂಪಿಟೇಷನ್ ಇದೆ. ಅಂದ್ರೆ ಇವರಿಬ್ರು ಕೂಡ ಎರಡು ಗೇಮ್ಗೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತೆ ಮೋಕ್ಷಿತಾ ಅವರು ಡೆಫಿನೆಟ್ಲಿ ಫಸ್ಟ್ ಗೇಮ್ ಅಲ್ಲಿ ವಿನ್ ಆಗಿದ್ದಾರೆ ಅನ್ನೋದು. ಸೊ ಈ ಒಂದು ಅನಲೈಸೇಷನ್ ನಾವು ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮೋಕ್ಷಿತಾ ಅವರ ಮೂವ್ ತುಂಬಾ ಚೆನ್ನಾಗಿದೆ ಅಂತ. ಯಾಕಂದ್ರೆ ಮೋಕ್ಷಿತಾ ಅವರೇ ಗೆದ್ದಿದ್ರೆ ಅಲ್ಲಿ ತ್ರಿವಿಕ್ರಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ, ರಜತ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಧನ್ರಾಜ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇವರು ಪದೇ ಪದೇ ಆಡ್ತಾ ಇದ್ದಾರೆ ಟಾಸ್ಕ್ ನ. ಸೊ ಇದನ್ನ ನೋಡಿದ್ರೆ ಯಾರು ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಫಸ್ಟ್ ರೌಂಡ್ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೋಕ್ಷಿತಾ ಅವರು ತ್ರಿವಿಕ್ರಮ್ಗೆ ಚಾನ್ಸ್ ಕೊಟ್ಟಿರ್ತಾರ, ಇಲ್ಲಾಂದ್ರೆ ಧನ್ರಾಜ್ ಅವರು ಗೆದ್ಬಿಟ್ಟು ತ್ರಿವಿಕ್ರಮ್ಗೆ ಮತ್ತೆ ರಜತ್ಗೆ ಚಾನ್ಸ್ ಕೊಟ್ಟಿರ್ತಾರ. ಏನಾಗಿರಬಹುದು ರಜತ್ ನಾವು ರಜತು ಮತ್ತೆ ತ್ರಿವಿಕ್ರಮ್ ಸ್ಕೋರ್ ಅಷ್ಟೊಂದ್ ಏನಿಲ್ಲ. ಯಾಕಂದ್ರೆ ಪಾಪ ಅವ್ರನ್ನ ಯಾರನ್ನೂ ಅಷ್ಟೊಂದು ಆಡಕ್ಕೆ ಯಾರು ಸೆಲೆಕ್ಟ್ ಮಾಡ್ಲಿಲ್ಲ. ತ್ರಿವಿಕ್ರಮ್ಗೂ ಸಿಕ್ಕಿದ್ದು ಒಂದೇ ಆಟ, ಮತ್ತೆ ರಜತ್ ಅವ್ರಿಗೂ ಸಿಕ್ಕಿದ್ದು ಕೂಡ ಒಂದೇ ಆಟ. ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ಬೇರೆ ತ್ರಿವಿಕ್ರಮ್ಗೆ ಸಿಕ್ಕಿರೋ ಆಟನ ಮತ್ತೆ ರೀಮ್ಯಾಚ್ ಮಾಡಿಸಿ ಆ ಒಂದು ಅವಕಾಶನೂ ಕೂಡ ಕೆಟ್ಟೋಯ್ತು. ಸೊ ಇವರಿಬ್ರು ಆಡ್ತಾ ಇದ್ರು ಕೂಡ ಗೇಮ್ ಇಂದ ಅಫಿಷಿಯಲಿ ಅಂತನೂ ಆಚೆನೆ ತ್ರಿವಿಕ್ರಮ್ ಮತ್ತೆ ರಜತ್ ಅವರು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಮಾತಾಡ್ಬೇಕು ಅಂದ್ರೆ ಇದು ಒಂದು ಕೊನೆಯ ಟಾಸ್ಕ್ ಅಂತ ಕೂಡ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಆ ಕೊನೆಯ ಟಾಸ್ಕ್ ರಿಂಗ್ ಆಡ್ತಾ ಇದಾರಲ್ಲ ಆ ಟಾಸ್ಕ್ ಆಗಿರುತ್ತಾ, ಇಲ್ಲ ಅಂದ್ರೆ ಈ ಒಂದು ಜೋಡಿಸಿ ಬ್ಯಾಲೆನ್ಸ್ ಮಾಡಿ ಹಿಂಗ್ ಹಿಡಿಯೋದಾಗಿರುತ್ತಾ ಅದಾಗಿರುತ್ತಾ ಅಂತಾನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎರಡೂ ಟಾಸ್ಕ್ ನ ಕೂಡ ಕಂಬೈನ್ ಮಾಡಿ ನಮ್ಗೆ ತೋರಿಸಿದ್ದಾರೆ. ಇದು ಫಸ್ಟ್ ಟಾಸ್ಕ್, ಇದು ಸೆಕೆಂಡ್ ಟಾಸ್ಕ್ ಅಂತ ನಮ್ಗೆ ಎಲ್ಲೂ ತೋರಿಸಿಲ್ಲ. ಮತ್ತೆ ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಒಂದು ಏನು ರಿಂಗ್ ಇದೆ ಆ ರಿಂಗ್ ನ ಫಸ್ಟ್ ಆ ತೂತದಿಂದ ತಗೊಂಡ್ ಬಂದು ಆ ಏನದು ಎಲ್ಲಿ ಯಾವ ಚೀಲ ಇರುತ್ತೆ ಆ ಕಲರ್ ಯಾವ ಕಲರ್ ರಿಂಗ್ ತಗೋ ಬರ್ತಿದಾರೋ ಅದೇ ಕಲರ್ ಚೀಲಕ್ಕೆ ಅವ್ರು ಹಿಂಗೆ ಎಸಿಬೇಕು. ಆ ಕಲರ್ ಚೀಲನ ತಗೊಂಡ್ ಬಂದ್ಬಿಟ್ಟು ಬಿಗ್ ಬಾಸ್ ಅಂತ ಬರ್ದಿರ್ತಾರಲ್ಲ ಆ ಒಂದು ಆಕಾರನ ರೆಡಿ ಮಾಡ್ಬೇಕು. ಸೊ ಅದನ್ನ ಯಾರು ಫಸ್ಟ್ ಮಾಡಿ ಬೆಲ್ ಹೊಡಿತಾರೋ ಅವರು ಈ ಟಾಸ್ಕ್ ನ ಗೆದ್ದಂಗೆ. ಅಲ್ಲಿ ನಮ್ಗೆ ತ್ರಿವಿಕ್ರಮ್ ಅವರ ಕಾನ್ಫಿಡೆನ್ಸ್ ನ ನೋಡ್ತಾ ಇದ್ರೆ ತ್ರಿವಿಕ್ರಮ್ ಅವರು ಫಸ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಹೆಂಗಾದ್ರೂ ಎಡಿಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಗೊತ್ತಾಗಲ್ಲ. ಸೆಕೆಂಡ್ ರಜತ್ ಅವ್ರು ಬಂದಂಗಿದೆ, ಥರ್ಡ್ ಮೋಕ್ಷಿತಾ, ಫೋರ್ತ್ ಧನ್ರಾಜ್ ಬಂದಿದಂಗೆನೆ ಅಲ್ಲಿ ನಮ್ಗೆ ಬೆಲ್ ಹೊಡೆದಿದ್ದ ಆರ್ಡರ್ ನೋಡಿದಾಗ ಗೊತ್ತಾಗೋದು. ಸೊ ಮೋಕ್ಷಿತಾ ಅವರು ಥರ್ಡ್ ಬಂದಿದ್ರು ಕೂಡ ಅಲ್ಲಿ ಅವ್ರು ಆಲ್ರೆಡಿ ಪಾಯಿಂಟ್ಸ್ ಗೆದ್ದಿರೋದ್ರಿಂದ ಡೆಫಿನೆಟ್ಲಿ ಮೋಕ್ಷಿತಾ ಅವ್ರ ಹತ್ರನೇ ಹೈಯೆಸ್ಟ್ ಪಾಯಿಂಟ್ಸ್ ಇರುತ್ತೆ. ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ನಿಂದನೂ ಕೂಡ ಅವರೇ ಬಚಾವ್ ಆಗಿರೋ ಚಾನ್ಸಸ್ ಹೆವಿ ಅಂದ್ರೆ ಹೆವಿ ಇರುತ್ತೆ. ಇಲ್ಲಿ ಡೆಫಿನೆಟ್ಲಿ ಇನ್ನೊಂದು ಕೋಳಿ ಜಗಳ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ನಡುವೆ ನಡೆಯುತ್ತೆ. ಯಾಕಂದ್ರೆ
ಭವ್ಯ ಅವರು ನಮ್ಮ ಮೋಕ್ಷಿತ್ ಅವರಿಗೆ 2-3 ಚಾನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಮೋಕ್ಷಿತ್ ಅವರು ಬಚಾವ್ ಆಗ್ತಾ ಇರ್ಲಿಲ್ಲ. ಅದಾದ ನಂತರ ಮೋಕ್ಷಿತ್ ಅವರಿಗೆ ಚಾನ್ಸ್ ಸಿಕ್ಕಾಗ ಕೂಡ ಮೋಸ್ಟ್ಲಿ ಮೋಕ್ಷಿತ್ ಅವರ ಹಿಂಗೆ ಚೇಂಜ್ ಆದಂಗಿದೆ. ಯಾಕಂದ್ರೆ ಭವ್ಯ ಅವರಿಗೆ ಚಾನ್ಸ್ ಕೊಟ್ಟಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಟಾಸ್ಕ್ ಬಿಗ್ ಬಾಸ್ ಅವ್ರು ಏನ್ ಆಡಿಸ್ತಾರೆ ಇವತ್ತು, ಅದು ಗೌತಮಿ ಮೋಕ್ಷಿತ್ ಅವ್ರ ಇಬ್ಬರೇ ಆಡ್ದಂಗೆ ಕಾಣಿಸ್ತಾ ಇರೋದು, ಭವ್ಯ ಅವ್ರು ಆಡ್ದಂಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನು ಸೆಕೆಂಡ್ ಟಾಸ್ಕ್ ಯಾವುದು, ಇದೇ ಲಾಸ್ಟ್ ಟಾಸ್ಕ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿ ಕೊಡ್ತಾರೆ. ಅದರಲ್ಲಿ ತ್ರಿವಿಕ್ರಮು, ರಜತು, ಧನರಾಜು ಮತ್ತೆ ಮೋಕ್ಷಿತ್ ಅವ್ರು ಆಡ್ದಂಗೆ ಕಾಣಿಸ್ತಾ ಇದೆ. ಸೊ ಹಿಂಗಿರ್ಬೇಕಾದ್ರೆ ಇಟ್ ಇಸ್ ಪ್ರಿಟಿ ಕ್ಲಿಯರ್, ಇವತ್ತು ಡಬಲ್ ಎಲಿಮಿನೇಷನ್ ಇಂದ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಿರೋದು ಮೋಕ್ಷಿತ್ ಅವರು. ಡೆಫಿನೆಟ್ಲಿ ಈ ಸಲ ಹೆಂಗಾಗ್ತಿದೆ ಅಂದ್ರೆ ಆಲ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸು ಈ ತರ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗ್ತಾ ಇದ್ದಾರೆ. ಹನುಮಂತ್ ಅವರು ಟಿಕೆಟ್ ಟು ಫಿನಾಲೆ ಎತ್ಕೊಂಡ್ರು, ಮೋಸ್ಟ್ ಡಿಸರ್ವಿಂಗ್. ಅದೇ ಟಿಕೆಟ್ ಟು ಫಿನಾಲಿನ ಯಾರಾದ್ರೂ ಗೌತಮಿನೋ ಇನ್ನು ಬೇರೆಯವ್ರು ಯಾರಾದ್ರೂ ಗೆದ್ದಿದ್ರೆ ಏನದು ಒಂದು ಗೌತಮಿ, ಧನರಾಜ್ ಯಾರಾದ್ರೂ ಗೆದ್ದಿದ್ರು ತುಂಬಾ ಅರ್ಹರಿರೋ ವ್ಯಕ್ತಿಗಳು ಆಚೆ ಹೋಗರು, ಅರ್ಹರಿಲ್ಲದ ವ್ಯಕ್ತಿಗಳು ಟಾಪ್ 5 ಬಂದಿರೋರು. ಬಟ್ ಈ ಸಲ ಅದಾಗ್ಲಿಲ್ಲ. ಹನುಮಂತ್ ಅವರು ಗೆದ್ರು, ಮೋಸ್ಟ್ ಡಿಸರ್ವಿಂಗ್ ಪರ್ಸನ್ ಟಿಕೆಟ್ ಟು ಫಿನಾಲೆ ಗೆಲ್ಲಕ್ಕೆ. ಮತ್ತೆ ಈಗ ಡಬಲ್ ಎಲಿಮಿನೇಷನ್ ಅಂತ ಬಂದಾಗ ನಾವ್ ಅನ್ಕೊಂಡ್ವಿ ಡೆಫಿನೆಟ್ಲಿ ಗೌತಮಿ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾರೆ ಆಯ್ತಾ. ಒಂದು ಟಾಸ್ಕ್ ಆಡೋದಾಗ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಗೌತಮಿ ಅವರು ಸ್ಟ್ರಾಂಗ್ ಇದಾರೆ. ಸೊ ಅವ್ರೇನಾದ್ರೂ ಗೆದ್ಬಿಟ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮಂಜಣ್ಣಗೆ ಇಲ್ಲಾಂದ್ರೆ ಧನುಗೆ ಡೆಫಿನೆಟ್ಲಿ ಟಿಕೆಟ್ ಟು ಫಿನಾಲೆ. ಅಪ್ಪ ಯಾಕಪ್ಪ ಟಿಕೆಟ್ ಟು ಫಿನಾಲೆ ಬರ್ತೈತೆ. ಡೆಫಿನೆಟ್ಲಿ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಏನಿರುತ್ತೆ ಅದ್ರ ಪಾಲಾಗಿರೋರು. ನನಗೆ ಇವಾಗ್ಲೂ ಕೂಡ ಅನ್ನಿಸ್ತಾ ಇದೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಡೆಫಿನೆಟ್ಲಿ ಮಂಜಣ್ಣ ಆಚೆ ಬರ್ತಾರೆ, ಗೌತಮಿ ಮನೆಯಲ್ಲೇ ಇರ್ತಾರೆ ಅಂತ. ನಿಮ್ಗೆ ಏನ್ ಅನಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೋಸ್ಟ್ಲಿ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಅಂತ ಬಂದಾಗ ಗೌತಮಿ ಅವ್ರನ್ನ ತೆಗಿಬಹುದು, ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಗೌತಮಿ ಅವ್ರನ್ನ ಕರಿಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಜನ ಏನಂತಿದ್ದಾರೆ ಅಂದ್ರೆ ಕಿಚ್ಚ ಸರ್ ಆಲ್ರೆಡಿ ಒಂದು ಕ್ಲೂ ಕೊಟ್ಬಿಟ್ಟಿದ್ದಾರೆ ಗೌತಮಿ ಅವರೇ ಬನ್ನಿ ಇಲ್ಲಿಗೆ ಅಂತ. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ಗೌತಮಿ ಅವರು ಎಲಿಮಿನೇಟ್ ಆಗ್ತಾರೆ ಅಂತ. ಮತ್ತೆ ನನಗೆ ಆ ತರ ಏನು ಅನಿಸ್ತಾ ಇಲ್ಲ. ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ಒಬ್ಬ ಹುಡುಗನ್ನೇನೆ ಎತ್ತಾಕ್ತಾರೆ ಈ ಸಲ. ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಂತೂ ಎತ್ತದು ಪಕ್ಕ, ಅದು ಮಂಜು ಆಗಿರ್ತಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ರಜತ್ ಅವರು ಡೆಫಿನೆಟ್ಲಿ ನಂಗೆ ರಜತ್ ಅವರು ಹೋದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಪಾತಾಳಕ್ಕೆ ಬಿದ್ದಾಗ ರಜತ್ ಅವರು ಎಂಟ್ರಿ ಕೊಟ್ಬಿಟ್ಟು ಒಂದು ಹವಾ ಕ್ರಿಯೇಟ್ ಮಾಡಿದ್ದು, ಎಲ್ಲರಲ್ಲಿ ಇದ್ದಿದ್ದ ಒಂದು ಹೀಟ್ ನ ಆಚೆ ತೆಗ್ದಿದ್ದು ರಜತ್ ಅವರು. ಸೊ ರಜತ್ ಇಸ್ ರಿಯಲಿ ವೆರಿ ಡಿಸರ್ವಿಂಗ್ ಟು ಬಿ ಇನ್ ಟಾಪ್ 3 ಹೇಳ್ಬೇಕು ಅಂದ್ರೆ, ಹಂಗೆ ಹೇಳ್ಬೇಕು ಅಂದ್ರೆ. ಬಟ್ ಬಿಗ್ ಬಾಸ್ ಏನಾದ್ರೂ ಮಾಡ್ತಾರಲ್ಲ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಜನ ಅನ್ಕೊಳ್ಳೋದು ಕೂಡ ಅಷ್ಟೇನೆ, ಇವಾಗ ಬಂದಿರೋ 50 ಡೇಸ್ ಆದ್ಮೇಲೆ ಬಂದಿರೋನು ಪರವಾಗಿಲ್ಲ ಅಂತ. ಬಟ್ 50 ಡೇಸ್ ಆದ್ಮೇಲೆ ಬಂದು ಸರ್ವೈವ್ ಆಗಿರೋರು ಸಿಕ್ಕಾಪಟ್ಟೆ ಕಡಿಮೆ ಜನ. ಬಟ್ ಅದರಲ್ಲಿ ರಜತು ಕೂಡ ಒಬ್ರು. ನೋಡ್ಬೇಕು ರಜತ್ ಅವರು ಸೇವ್ ಆಗ್ತಾರ ಇಲ್ಲ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರ ಅಂತ. ಆಚೆ ಇರೋ ಟಾಕ್ ಏನು ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಚೆ ಬರ್ತಾರೆ ಅಂತ. ಅಂದ್ರೆ ಇವ್ರು ಹಿಂಗ್ ಬರ್ತಾರಪ್ಪ, ಹಿಂಗೆ ವೋಟಿಂಗ್ ರಿಸಲ್ಟ್ಸ್ ಇವ್ರು ಕಡಿಮೆ ಬಂದಿದೆ ಹಂಗೆ ಹಿಂಗೆ ಅಂತಲ್ಲ, ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಆಚೆ ಬರ್ತಿದ್ದಾರೆ ಅನ್ನೋದು ಟಾಕು. ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮೋಕ್ಷಿತಾ ಸೇವ್ ಆಗಿದ್ದಾರೆ ಅನ್ನೋದು ಇದು 100% ಕನ್ಫರ್ಮ್ ನ್ಯೂಸ್. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ನಿಮ್ ಪ್ರಕಾರ ಯಾರು ಆಚೆ ಬರಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.